Hello everyone, welcome to Learning Management System. In this session, we will be studying about application of electronics engineering for the 5th semester electronics and communication students. Okay. In this session, we will be looking about the robotics, that is unit 6. Um, I think in the last session you would have studied about sensors. ಏನು ಸೆನ್ಸರ್ಸ್ ಅಂದರೆ ಏನು? ಇಟ್ ಈಸ್ ಎ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ ವಿಚ್ ಕನ್ವರ್ಟ್ಸ್ ದಿ ಫಿಸಿಕಲ್ ಕ್ವಾಂಟಿಟಿ ಇಂಟು ಸಮ್ ಎಲೆಕ್ಟ್ರಿಕಲ್ ಔಟ್ಪುಟ್. ಮತ್ತು ಇಂಟರ್ನಲ್ ಸ್ಟೇಟ್ ಸೆನ್ಸಸ್, ಟೈಪ್ಸ್ ಆಫ್ ಸೆನ್ಸಸ್ ಬಗ್ಗೆ ನೋಡಿರ್ತೀರಾ. ಯಾವೆಲ್ಲ ಟೈಪ್ಸು? ಇಂಟರ್ನಲ್ ಸ್ಟೇಟ್ ಸೆನ್ಸರ್, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್, ಟ್ಯಾಕ್ಟೈಲ್ ಸೆನ್ಸರ್ಸ್ ಮತ್ತು ನಾನ್ ಟ್ಯಾಕ್ಟೈಲ್ ಸೆನ್ಸಸ್. ಇದರಲ್ಲಿ ನೀವು ಆಲ್ರೆಡಿ ಏನು ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಬಗ್ಗೆ, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಬಗ್ಗೆ ತಿಳ್ಕೊಂಡಿರ್ತೀರ. ಏನು ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ? ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಆಫ್ ಎ ರೋಬೋ ಈಸ್ ನಥಿಂಗ್ ಬಟ್ ಅದು ಇಟ್ ಸೆನ್ಸಸ್ ಅಬೌಟ್ ದಿ ಇಂಟರ್ನಲ್ ಸ್ಟೇಟ್, ಅಂದರೆ ಅದರದ್ದು ಪೊಸಿಷನ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಎಕ್ಸಲರೇಷನ್ ಆಫ್ ದಿ ರೋಬೋಟಿಕ್ ಆರ್ಮ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲನೂ ಡಿಟೆಕ್ಟ್ ಮಾಡೋಕ್ಕೆ ವಿ ವಿಲ್ ಯೂಸ್ ದಿ ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್. ಸಮ್ ಆಫ್ ದಿ ಡಿವೈಸಸ್ ಕೂಡ ತಿಳ್ಕೊಂಡಿರ್ತೀರ ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸಲ್ಲಿ. ಮತ್ತು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್. ಏನು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ? ಇದನ್ನು ತಿಳ್ಕೊಂಡಿರ್ತೀರಾ. ಎಸ್, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ರೋಬೋ ಅದರ ಸುತ್ತಲೂ ಎನ್ವಿರಾನ್ಮೆಂಟಲ್ಲಿ ಏನೆಲ್ಲ ಮಾಡಿದ್ರೆ ಅದಕ್ಕೆ ಅರ್ಥ ಆಗಬೇಕು. ಎಸ್, ನಾವು ಎಫೆಕ್ಟಿವ್ಲಿ ಮತ್ತು ತುಂಬ ಆ್ಯಕ್ಟಿವ್ ಆಗಿ ಲೈಕ್ ಎ ಹ್ಯೂಮನ್ ಬೀಯಿಂಗ್ ಒಂದು ರೋಬೋ ಬೇಕಂದರೆ ಇಟ್ ಶುಡ್ ಸೆನ್ಸ್. ಇಂಟರ್ನಲ್ ಸ್ಟೇಟ್ ಸೆನ್ಸಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸಸ್ ಆಗಿರ್ಬೋದು, ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಲಾಸ್ಟ್ ಸೆಷನಲ್ಲಿ ತಿಳ್ಕೊಂಡಿರ್ತೀವಿ. ಅವನ್ನ ಏನಂತೀವಿ ನಾವು? ಇಂಟೆಲಿಜೆಂಟ್ ರೋಬೋಟ್ಸ್ ಅಂತೀವಿ. ಎಸ್, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸಸ್ ಏನು ಮಾಡುತ್ತೆ? ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ಲಿರೋ ಎಕ್ವಿಪ್ಮೆಂಟ್ಸ್ನ ಸೆನ್ಸ್ ಮಾಡ್ಕೊಳ್ಳುತ್ತೆ. ಅಂದರೆ ಸಮ್ ಆಬ್ಜೆಕ್ಟ್ ಬಂದಿದೆ, ಐ ಶುಡ್ ಸೈಡ್ ಲೈನ್ ದಿ ಆಬ್ಜೆಕ್ಟ್, ಕರೆಕ್ಟ್? ಅದನ್ನು ಯಾವುದರಿಂದ ಗೊತ್ತಾಗುತ್ತೆ? ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಗೆ ಇಟ್ ಶುಡ್ ಯೂಸ್ ಸಮ್ ಸೆನ್ಸರ್ ಸೊ ದಟ್ ಯಾವುದೋ ಒಂದು ಆಬ್ಜೆಕ್ಟ್ ಬಂದಿದೆ, ನಾನು ಅಲ್ಲಿ ಆ ರೂಟಲ್ಲಿ ಹೋಗಬಾರ್ದು, ಐ ಶುಡ್ ಸೈಡ್ ಲೈನ್ ಇಟ್ ಅಂತ ಅದಕ್ಕೆ ಗೊತ್ತಾಗುತ್ತೆ. ಮತ್ತು ಇಟ್ ಶುಡ್ ಸಿ ಲೈಕ್ ಎ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಹಿಯರ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ಅದಕ್ಕೂ ಕೂಡ ನಾವು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಯೂಸ್ ಮಾಡಿಕೊಂಡು ವಿ ವಿಲ್ ಎಕ್ವಿಪ್. ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ. ಆ ರೋಬೋ ಇಟ್ ಆ್ಯಕ್ಟ್ಸ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ಸೊ ನೀವು ಇಷ್ಟನ್ನು ಲಾಸ್ಟ್ ಸೆಷನಲ್ಲಿ ನೋಡಿರ್ತೀರ. ಈ ಸೆಷನಲ್ಲಿ ಏನೇನು ತಿಳ್ಕೊತೀರಾ ಅಂದರೆ ದ ಕಂಟಿನ್ಯೂಯೇಷನ್ ಆಫ್ ದಟ್. ಅಂದರೆ ಆಲ್ರೆಡಿ ನೀವು ಸೆನ್ಸರ್ ಅಂದರೆ ಏನು ತಿಳ್ಕೊಂಡಿದ್ದೀರಾ? ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಮತ್ತು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಬಗ್ಗೆ ತಿಳ್ಕೊಂಡಿರ್ತೀರಾ. ಈ ಸೆಷನಲ್ಲಿ ಯು ವಿಲ್ ಬಿ ಲರ್ನಿಂಗ್ ಅಬೌಟ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಮತ್ತು ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್. ಏನು ಟ್ಯಾಕ್ಟೈಲ್ ಸೆನ್ಸರ್ಸ್ ಅಂದರೆ ಏನು? ಟ್ಯಾಕ್ಟೈಲ್ ಸೆನ್ಸರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ರೋಬೋದಲ್ಲಿ? ಮತ್ತು ನಾನ್ ಟ್ಯಾಕ್ಟೈಲ್ ಸೆನ್ಸರ್ ಅಂದರೆ ಏನು? ಅದನ್ನೇನಕ್ಕೆ ಯೂಸ್ ಮಾಡ್ತೀವಿ? ಇದನ್ನೆಲ್ಲ ಈ ಸೆಷನಲ್ಲಿ ತಿಳ್ಕೊತೀವಿ. ಅಟ್ ದಿ ಎಂಡ್ ಆಫ್ ದಿಸ್ ಸೆಷನ್ ವಾಟ್ ಆಲ್ ದ ನಾಲೆಜ್ ವಿ ವಿಲ್ ಬಿ ಗೈನ್ಡ್ ಅಂದರೆ ಇಟ್ ಆರ್ ಅಬೌಟ್ ದಿ ಟ್ಯಾಕ್ಟೈಲ್ ಸೆನ್ಸರ್ ಮತ್ತು ನಾನ್ ಟ್ಯಾಕ್ಟೈಲ್ ಸೆನ್ಸರ್. ವೈ ವಿ ವಿಲ್ ಗೋ ಟು ಟ್ಯಾಕ್ಟೈಲ್ ಸೆನ್ಸರ್ ಮತ್ತು ವಾಟ್ ಆಲ್ ದ ಫಂಕ್ಷನ್ ವಿ ವಿಲ್ ಗೇನ್ ಫ್ರಮ್ ದ ಟ್ಯಾಕ್ಟೈಲ್ ಸೆನ್ಸರ್, ಮತ್ತು ನಾನ್ ಟ್ಯಾಕ್ಟೈಲ್ ಸೆನ್ಸರ್ ಅಂದರೆ ಏನು, ವಾಟ್ ಆಲ್ ದಿ ಫಂಕ್ಷನ್ ಆಫ್ ನಾನ್ ಟ್ಯಾಕ್ಟೈಲ್ ಸೆನ್ಸರ್, ಮತ್ತು ಫ್ಯೂ ಆಫ್ ದಿ ಡಿವೈಸಸ್ ಆಫ್ ಬೋತ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಮತ್ತು ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಬಗ್ಗೆ ನೋಡ್ತೀವಿ. ಲೆಟ್ಸ್ ಸಿ ವಾಟ್ ಡು ಯು ಮೀನ್ ಬೈ ಟ್ಯಾಕ್ಟೈಲ್ ಸೆನ್ಸರ್. ಏನು ಟ್ಯಾಕ್ಟೈಲ್ ಸೆನ್ಸರ್ ಅಂದರೆ? ಎಸ್, tactile sensors or contact sensor that must be brought in contact with the object to gather information. ಎಸ್, ಟ್ಯಾಕ್ಟೈಲ್ ಸೆನ್ಸರ್ಸ್ನ ನಾವು ಏನಂತ ಕರಿತೀವಿ? ಕಾಂಟ್ಯಾಕ್ಟ್ ಸೆನ್ಸರ್ಸ್ ಅಂತ ಕೂಡ ಕರಿತೀವಿ. ವೆನ್ಎವರ್ ರೋಬೋ ಇವಾಗ ಯಾವುದೋ ಒಂದು ಸಮ್ ಆಬ್ಜೆಕ್ಟ್ದು ಇನ್ಫಾರ್ಮೇಷನ್ ಬೇಕು. ಆ ಆಬ್ಜೆಕ್ಟ್ ಇನ್ಫಾರ್ಮೇಷನ್ನ ಹೇಗೆ ಪಡೆಯುತ್ತೆ ಅಂದರೆ ಇಟ್ ಮೇ ಬಿ ಥ್ರೂ ಕಾಂಟ್ಯಾಕ್ಟ್ ಆರ್ ವಿತೌಟ್ ಕಾಂಟ್ಯಾಕ್ಟ್. ಈ ಕಾಂಟ್ಯಾಕ್ಟಲ್ಲಿ ಬರೋ ಸೆನ್ಸರ್ಸ್ ಏನಂದರೆ ಕಾಂಟ್ಯಾಕ್ಟ್ ಆದಾಗ ಮಾತ್ರ ಆಬ್ಜೆಕ್ಟಲ್ಲಿನೋ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳುತ್ತೆ. ಅಂಥ ಸೆನ್ಸರ್ಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಟ್ಯಾಕ್ಟೈಲ್ ಸೆನ್ಸರ್ಸ್. ವೆನ್ಎವರ್ ರೋಬೋ ಬಂದು ಆ ಆಬ್ಜೆಕ್ಟ್ಗೆ ಕಾಂಟ್ಯಾಕ್ಟಲ್ಲಿ ಬರಬೇಕು, ಆಗ ಮಾತ್ರ ಅದ್ರಾಗ ಇನ್ಫಾರ್ಮೇಷನ್ ಪಡಿತೀವಲ್ಲ, ಅಂಥ ಸೆನ್ಸರ್ಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಟ್ಯಾಕ್ಟೈಲ್ ಸೆನ್ಸರ್ಸ್. When the tactile sensors make a physical contact with the object, an electrical signal is generated and sent to the robot controller. ಯಾವಾಗ ಟ್ಯಾಕ್ಟೈಲ್ ಸೆನ್ಸರು ಒಂದು ಫಿಸಿಕಲ್ ಕಾಂಟ್ಯಾಕ್ಟಲ್ಲಿ ಬರುತ್ತೆ
ಅಂದರೆ ಕಾಂಟ್ಯಾಕ್ಟಲ್ಲಿ ಬಂದಾಗ ಆಬ್ಜೆಕ್ಟ್ ಜೊತೆ ಅದೇನು ಮಾಡುತ್ತೆ, ಇಟ್ ಸೆಂಡ್ಸ್ ದಿ ಎಲೆಕ್ಟ್ರಿಕಲ್ ಸಿಗ್ನಲ್ ಟು ದಿ ರೋಬೋಟ್. ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ನ ಜನ್ರೇಟ್ ಮಾಡಿ ಕಳಿಸೋದ್ರಿಂದ ಏನಾಗುತ್ತೆ, ಅಕಾರ್ಡಿಂಗ್ ಟು ದಟ್ ಸಿಗ್ನಲ್ ಇಟ್ ರಿಯಾಕ್ಟ್. ರೋಬೋಟ್ ಬಂದು ಇಟ್ ಶುಡ್ ಬಿ ಹ್ಯಾವಿಂಗ್ ದಿ ಓನ್ ಡಿಸಿಷನ್ ಮೇಕಿಂಗ್ ಕೆಪಬಿಲಿಟಿ. ನಾವು ಲಾಸ್ಟ್ ಸೆಷನಲ್ಲಿ ನೋಡ್ದಂಗೆ ರೋಬೋಟು ಇಟ್ ಶುಡ್ ಬಿ ಎ ಇಂಟೆಲಿಜೆಂಟ್ ರೋಬೋಟ್, ಅಂದರೆ ಅದಕ್ಕೆ ಅದ್ರ ಓನ್ ಕೆಪಾಸಿಟಿ ಇರಬೇಕು, ಇಂಟೆಲಿಜೆಂಟ್ ಮೇಕಿಂಗ್ ಕೆಪಾಸಿಟಿ ಇರಬೇಕು, ಆವಾಗ ಮಾತ್ರ ಅದು ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಇವಾಗ ಹೇಗೆ ಟ್ಯಾಕ್ಟೈಲ್ ಸೆನ್ಸರ್ಸ್ನ ಕಾಂಟ್ಯಾಕ್ಟಿಗೆ ಬಂದಾಗ, ಅಂದರೆ ಸಮ್ ಆಬ್ಜೆಕ್ಟ್ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಅದ್ರ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳುತ್ತೋ ಅದ್ರ ಪ್ರಕಾರ ರೋಬೋಟ್ ಬಂದು ರಿಯಾಕ್ಟ್ ಮಾಡಬೇಕು. ಲೆಟ್ಸ್ ಸಿ ಯಾವೆಲ್ಲ ಟ್ಯಾಕ್ಟೈಲ್ ಸೆನ್ಸಸ್ ಇದೆ. ಸಮ್ ಆಫ್ ದಿ ಫ್ಯೂ ಆಫ್ ದಿ ಎಕ್ಸಾಂಪಲ್ಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಲೆಟ್ಸ್ ಸಿ. ಟ್ಯಾಕ್ಟೈಲ್ ಸೆನ್ಸರ್, ಫೋರ್ಸ್ ಸೆನ್ಸರ್. ಫೋರ್ಸ್ ಸೆನ್ಸರ್ ಬಂದು ಇಟ್ ಈಸ್ ಎ ಟೈಪ್ ಆಫ್ ಟ್ಯಾಕ್ಟೈಲ್ ಸೆನ್ಸರ್. ನೀವಲ್ಲಿ ಪಿಕ್ಚರಲ್ಲಿ ನೋಡ್ಬೋದು ಫೋರ್ಸ್ ಸೆನ್ಸರ್ ಯಾವ ರೀತಿ ಕಾಣಿಸುತ್ತೆ ಅಂತ. ಏನಕ್ಕೆ ಯೂಸ್ ಮಾಡ್ತೀವಿ ಫೋರ್ಸ್ ಸೆನ್ಸರ್? ಏನು ಫೋರ್ಸ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸ್ಕೂಲ್ ಡೇಸಲ್ಲೆಲ್ಲ ಫಿಸಿಕ್ಸಲ್ಲಿ ಫೋರ್ಸ್ ಅಂದರೆ ಏನು ಎಲ್ಲ ತಿಳ್ಕೊಂಡಿರ್ತೀರ. ಏನು ಸಮಥಿಂಗ್ ವಿ ಅಪ್ಲೈ ಹಾರ್ಡ್ಲಿ ಕ್ಯಾನ್ ಆಲ್ಸೋ ಬಿ ಟೋಲ್ಡ್ ಆಸ್ ಫೋರ್ಸ್, ಕರೆಕ್ಟಾ? ಇಲ್ಲಿ ಏನು ಮಾಡ್ತೀವಿ, ಫೋರ್ಸ್ ಸೆನ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸಮ್ ಸೆನ್ಸಿಂಗ್ ಪ್ಲೇಟ್ಗೆ ಮತ್ತು ಬೇಸ್ಗೆ ಸಮ್ ಟೂ ಆಬ್ಜೆಕ್ಟ್ಸ್ ಮಧ್ಯದಲ್ಲಿ ಫೋರ್ಸ್ ಅಪ್ಲೈ ಮಾಡಲಿಕ್ಕೆ ಫೋರ್ಸ್ ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ವೆರಿ ಸಿಂಪಲ್. ಫೋರ್ಸ್ ಅಂದರೆ ಏನು, ಅದೇ ಥರನೇ ನಾವು ಫೋರ್ಸ್ ಸೆನ್ಸರ್ಸ್ ಯೂಸ್ ಮಾಡ್ತೀವಿ. ಎಸ್, ಫೋರ್ಸ್ ಸೆನ್ಸರ್ಸ್ ಆರ್ ಡಿಸೈನ್ಡ್ ಟು ಡಿಟೆಕ್ಟ್ ಫೋರ್ಸ್ ಅಪ್ಲೈಡ್ ಬಿಟ್ವೀನ್ ದೇರ್ ಬೇಸ್ ಆ್ಯಂಡ್ ಸೆನ್ಸಿಂಗ್ ಪ್ಲೇಟ್. ಅಂದರೆ ಬೇಸ್ಗೆ ಮತ್ತು ಸೆನ್ಸಿಂಗ್ ಪ್ಲೇಟ್ ಮಧ್ಯದಲ್ಲಿ ಎಷ್ಟು ಫೋರ್ಸ್ ಅಪ್ಲೈ ಆಗಿದೆ ಅನ್ನೋದನ್ನು ಸೆನ್ಸ್ ಮಾಡ್ಕೊಳ್ಳೋಕ್ಕೆ ವಿ ವಿಲ್ ಯೂಸ್ ದಿ ಫೋರ್ಸ್ ಸೆನ್ಸರ್. ಬೇಸಿಕಲಿ ಫೋರ್ಸ್ ಸೆನ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ, ಎಷ್ಟು ಫೋರ್ಸ್ ಅಪ್ಲೈ ಆಗಿದೆ ಅನ್ನೋದನ್ನು ಸೆನ್ಸ್ ಮಾಡ್ಕೊಳ್ಳುತ್ತದು. ಇನ್ ರೋಬೋಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಫಾರ್ ಡಿಟೆಕ್ಟಿಂಗ್ ದಿ ಫೋರ್ಸ್ ಅಪ್ಲೈಡ್ ಬಿಟ್ವೀನ್ ದಿ ಬೇಸ್ ಮತ್ತು ಸೆನ್ಸಿಂಗ್ ಪ್ಲೇಟ್. ಲೆಟ್ಸ್ ಸಿ ದಿ ನೆಕ್ಸ್ಟ್ ಸೆನ್ಸರ್. ನೆಕ್ಸ್ಟ್ ಸೆನ್ಸರ್ ಬಂದು ಇಟ್ ಈಸ್ ಎ ಟ್ಯಾಕ್ಟೈಲ್ ಸೆನ್ಸರ್ ನೋನ್ ಆಸ್ ಟಾರ್ಕ್ ಸೆನ್ಸರ್. ಟಾರ್ಕ್ ಸೆನ್ಸರ್ ಈಸ್ ಆಲ್ಸೋ ಎ ಟ್ಯಾಕ್ಟೈಲ್ ಸೆನ್ಸರ್ ಅಂತ ಹೇಳ್ತಾನೆ. ಏನಕ್ಕೆ ಯೂಸ್ ಮಾಡ್ತೀವಿ ಟಾರ್ಕ್ ಸೆನ್ಸರ್? ಎಸ್, ಅಲ್ಲಿ ಪಿಕ್ಚರಲ್ಲಿ ನೋಡ್ಬೋದು ಟಾರ್ಕ್ ಸೆನ್ಸರ್ ಯಾವ ರೀತಿ ಕಾಣಿಸುತ್ತೆ ಅಂತ. ಎಸ್, ಟಾರ್ಕ್ ಸೆನ್ಸರ್ ಕ್ಯಾನ್ ಆಲ್ಸೋ ಬಿ ನೋನ್ ಆಸ್ ಫೋರ್ಸ್ ಟಾರ್ಕ್ ಸೆನ್ಸರ್ ಅಂತ ಕೂಡ ಕರಿತೀವಿ. ಎಸ್, a force torque sensor is an electronic device that is designed to monitor, detect, record and regulate linear and rotational forces exerted upon it. ಏನಕ್ಕೆ ಯೂಸ್ ಮಾಡ್ತೀವಿ ಫೋರ್ಸ್ ಟಾರ್ಕ್ ಸೆನ್ಸರ್ ಅಂದರೆ ಇಟ್ ಈಸ್ ಎ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸ್, ಕರೆಕ್ಟಾ? ಅದು ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಮಾನಿಟರ್, ಇಟ್ ವಿಲ್ ಡಿಟೆಕ್ಟ್, ರೆಕಾರ್ಡ್ ಅಂದರೆ ಅದು ಏನು ಮೆಷರ್ ಮಾಡಿರುತ್ತೆ ಅದನ್ನು ರೆಕಾರ್ಡ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳುತ್ತೆ. ಮತ್ತು ಇಟ್ ವಿಲ್ ರೆಗ್ಯುಲೇಟ್ ದಿ ಬೋತ್ ಲೀನಿಯರ್ ಮೋಷನ್ ಆಗಿರ್ಬೋದು, ಲೀನಿಯರ್ ಫೋರ್ಸಸ್ ಆಗಿರ್ಬೋದು, ಅಥವಾ ರೊಟೇಷ್ನಲ್ ಫೋರ್ಸಸ್ ಆಗಿರ್ಬೋದು. ಇದನ್ನೆಲ್ಲನೂ ಅದೇನು ಮಾಡುತ್ತೆ, ಮಾನಿಟರ್ ಮಾಡ್ತಿರುತ್ತೆ. ಮತ್ತು ಎಲ್ಲೆಲ್ಲಿ ಆ ಫೋರ್ಸಸ್ ಅಪ್ಲೈ ಆಗಿದೆ ಅದನ್ನು ಡಿಟೆಕ್ಟ್ ಮಾಡುತ್ತೆ, ಅದನ್ನು ರೆಕಾರ್ಡ್ ಕೂಡ ಮಾಡಿಕೊಳ್ಳುತ್ತೆ. ಸೊ ವಿ ವಿಲ್ ಬಿ ಯೂಸಿಂಗ್ ದಿ ಟಾರ್ಕ್ ಸೆನ್ಸರ್ಸ್. Let's see the next type of sensor. Next type of tactile sensor is touch sensor. Touch sensors ನಿಮಗೆ ತುಂಬ ಕಡೆ ನೋಡಿರ್ತೀರ ನೀವು. ಟಚ್ ಸೆನ್ಸರ್ಸ್ ಇಟ್ಸ್ ನಥಿಂಗ್ ಬಟ್ ಲೈಕ್ ಎ ಸ್ವಿಚ್ ಥರ ಆ್ಯಕ್ಟ್ ಮಾಡುತ್ತೆ ಟಚ್ ಸೆನ್ಸರು. ಎಸ್, ಲೆಟ್ಸ್ ಸಿ ಟಚ್. ನೀವು ಅಲ್ಲಿ ಪಿಕ್ಚರಲ್ಲಿ ನೋಡ್ಬೋದು ಸಮ್ ಹ್ಯಾಂಡ್ ಈಸ್ ವೇವಿಂಗ್ ಅಕ್ರಾಸ್ ಎ ರೋಬೋ. ಇಟ್ ಸ್ಮಾಲ್ ರೋಬೋ ಡಿವೈಸ್. ಅದು ಹ್ಯಾಂಡ್ ವೇವ್ ಮಾಡಿದಾಗ ಏನಾಗ್ತಿದೆ ಅದ್ರ ಹತ್ರ ರೋಬೋ ಸೆನ್ಸ್ ಮಾಡ್ಕೊಳ್ಳುತ್ತೆ. ಅಂದರೆ ಇಫ್ ಐ ಆಮ್ ವೇವಿಂಗ್ ಎ ಹ್ಯಾಂಡ್, ಆ ರೋಬೋ ಮೂವ್ ಆಗಬೇಕು ಅಂತ ಕೊಟ್ಟಿರ್ತೀವಿ. ಅಂದರೆ ಫಾರ್ ಇಫ್ ಐ ಆಮ್ ಡಿಸೈನಿಂಗ್ ಎ ರೋಬೋ, ಫಾರ್ ಎಕ್ಸಾಂಪಲ್ ಆ್ಯನ್ ಆಟೋಮೆಟಿಕ್ ಕಾರ್, ಸೆನ್ಸರ್ ಇನ್ ದ ಕಾರ್ ಫಾರ್ ಇಟ್ ಈಸ್ ಅ ಟಾಯ್ ಫಾರ್ ಕಿಡ್ಸ್ ಅಂತ ಇಟ್ಕೊಳ್ಳೋಣ. ಅದು ಯಾವಾಗ ಮೂವ್ ಆಗಬೇಕು, ಕಿಡ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಕೈ ಈ ಥರ ಕೈ ವೇವ್ ಮಾಡಿದ ತಕ್ಷಣ ಅದು ಸ್ಟಾರ್ಟ್ ಮಾಡಬೇಕು, ಇಟ್ ಶುಡ್ ಮೂವ್. ಈ ಥರ ಒಂದು ಆಪ್ರೇಷನ್ ಅದಕ್ಕೆ ಇಟ್ಟಾಗ ಏನಾಗುತ್ತೆ, ಇಫ್ ಐ ವೇವ್ ಎ ಹ್ಯಾಂಡ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಅದೇ ಥರ ಇಲ್ಲಿ ಸಮ್ ಆಪ್ರೇಷನ್, ಇಫ್ ಈಸ್ ವೇವಿಂಗ್ ಹ್ಯಾಂಡ್ ಇಟ್ ಶುಡ್ ರಿಯಾಕ್ಟ್. ಇದನ್ನು ಟಚ್ ಸೆನ್ಸರ್ಸ್ ಅಂತೀವಿ. ಟಚ್ ಸೆನ್ಸರ್ ಅಂದರೆ ಏನು? ಟಚ್ ಸೆನ್ಸರ್ಸ್ ವರ್ಕ್ ಸಿಮಿಲರ್ ಟು ಎ ಸ್ವಿಚ್. ನಾನು ಆಗಲೇ ಹೇಳ್ದಂಗೆ ಇಟ್ ವರ್ಕ್ ಸಿಮಿಲರ್ ಲೈಕ್ ಎ ಸ್ವಿಚ್ ವೆನ್ ದೇ ಆರ್ ಸಬ್ಜೆಕ್ಟೆಡ್ ಟು ಟಚ್, ಪ್ರೆಷರ್ ಆರ್ ಫೋರ್ಸ್.
ದೇ ಗೆಟ್ ಆ್ಯಕ್ಟಿವೇಟೆಡ್ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಎ ಕ್ಲೋಸ್ಡ್ ಸ್ವಿಚ್. ವೆನೆವರ್ ನಾವೇನು ಮಾಡ್ತೀವಿ ಅದನ್ನು ಟಚ್ ಮಾಡಿದ್ರೆ ಅಥವಾ ಬಟನ್ ಥರ ಸ್ವಿಚ್ ಥರ ಪ್ರೆಸ್ ಮಾಡಿದ್ರೆ ಅಥವಾ ಅದರ ಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಅಥವಾ ಫೋರ್ಸ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದ ಏನೆಲ್ಲ ಮಾಡಬೇಕು ಅಂದರೆ ಮೂವ್ ಆಗಬೇಕಾ ಅಥವಾ ಇನ್ನೊಂದೇನೋ ಕೆಲಸ ಮಾಡಬೇಕಾ, ಇದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಇಟ್ ಆ್ಯಕ್ಟ್ಸ್ ಆಸ್ ಎ ಕ್ಲೋಸ್ಡ್ ಸ್ವಿಚ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್. ಓಕೆ, let's see the next tactile sensor, that is position sensor. ಏನು ಪೊಸಿಷನ್ ಸೆನ್ಸರ್ ಹೇಗಿರುತ್ತೆ, ಯು ಕ್ಯಾನ್ ಸಿ ದಿ ಪಿಕ್ಚರ್ ಯಾವ ರೀತಿ ಕಾಣಿಸುತ್ತೆ ಅಂತ. ಎಸ್, ಪೊಸಿಷನ್ ಸೆನ್ಸರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಫಾರ್ ಮೆಷರಿಂಗ್. ಏನು ಮೆಷರ್ ಮಾಡ್ತೀವಿ, ರೋಟರಿ ಮತ್ತು ಲೀನಿಯರ್ ಮೋಷನ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಆಫ್ ಎ ರೋಬೋ. ಎಸ್, ಪೊಸಿಷನ್ ಸೆನ್ಸರ್ಸ್ ಕ್ಯಾನ್ ಮೆಷರ್ ಬೋತ್ ರೋಟರಿ ಆ್ಯಂಡ್ ಲೀನಿಯರ್ ಮೋಷನ್. ಎರಡನ್ನೂ ಮೆಷರ್ ಮಾಡಲಿಕ್ಕೆ ನಾವು ಪೊಸಿಷನ್ ಸೆನ್ಸರ್ಸ್ನ ಯೂಸ್ ಮಾಡ್ಬೋದು. ಲೆಟ್ಸ್ ಸಿ ದ ನೆಕ್ಸ್ಟ್ ಸ್ಲೈಡ್. ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್. ಏನು ಟ್ಯಾಕ್ಟೈಲ್ ಸೆನ್ಸರ್ಸು ಏನು ಓದಿದ್ವಿ ನಾವು, ಸಮಥಿಂಗ್ ವಿಚ್ ಕಮ್ಸ್ ಇನ್ ಕಾಂಟ್ಯಾಕ್ಟ್, ಅಂದರೆ ಒಂದು ಆಬ್ಜೆಕ್ಟ್ ಜೊತೆ ಕಾಂಟ್ಯಾಕ್ಟ್ ಬಂದರೆ ಅದನ್ನು ಕಾಂಟ್ಯಾಕ್ಟ್ ಸೆನ್ಸರ್ಸ್ ಅಂತೀವಿ. ಆ ಸೆನ್ಸರ್ಸ್ ಏನು ಮಾಡುತ್ತಾಗ ಆಬ್ಜೆಕ್ಟದು ಇನ್ಫಾರ್ಮೇಷನ್ನೆಲ್ಲ ಗ್ಯಾದರ್ ಮಾಡ್ಕೊಳ್ಳುತ್ತೆ ಅಂತ. ಎಕ್ಸಾಕ್ಟ್ ಆಪೋಸಿಟ್ ಇದು ನಾನ್ ಟ್ಯಾಕ್ಟೈಲು. ಅದು ಕಾಂಟ್ಯಾಕ್ಟ್ ಸೆನ್ಸರ್ಸ್ ಅಂತೀವಿ, ಇದನ್ನು ಕಾಂಟ್ಯಾಕ್ಟ್ಲೆಸ್ ಸೆನ್ಸರ್ಸ್ ಅಂತೀವಿ. ಅಂದರೆ ಆಬ್ಜೆಕ್ಟ್ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳುತ್ತೆ ಬಟ್ ನಾಟ್ ಇನ್ ಕಾಂಟ್ಯಾಕ್ಟ್, ಅದ್ರ ಬದಲಿದು ವಿತೌಟ್ ಕಾಂಟ್ಯಾಕ್ಟು ಮಾಡ್ಕೊಳ್ಳುತ್ತೆ. ಲೆಟ್ಸ್ ಸಿ, ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಆರ್ ದ ಕಾಂಟ್ಯಾಕ್ಟ್ಲೆಸ್ ಸೆನ್ಸರ್ಸ್ ವಿಚ್ ಸೆನ್ಸ್ ದೀಸ್ ಸಿಗ್ನಲ್ಸ್ ವಿತೌಟ್ ಬೀಯಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಆಬ್ಜೆಕ್ಟ್ಸ್. ಎಸ್, ಏನು ಮಾಡುತ್ತೆ, ಆಬ್ಜೆಕ್ಟ್ನ ಸೆನ್ಸ್ ಮಾಡ್ಕೊಳ್ಳುತ್ತೆ, ಇನ್ಫಾರ್ಮೇಷನ್ನು ಗ್ಯಾದರ್ ಮಾಡ್ಕೊಳ್ಳುತ್ತೆ, ಆದರೆ ಕಾಂಟ್ಯಾಕ್ಟ್ಗೆ ಬರಲ್ಲ. ಸೊ ವಿ ವಿಲ್ ಕಾಲ್ ಇಟ್ ಆಸ್ ಕಾಂಟ್ಯಾಕ್ಟ್ಲೆಸ್ ಸೆನ್ಸರ್ಸ್. ದೇ ಡಿಟೆಕ್ಟ್ and measure magnetic fields, electric fields, infrared, ultraviolet and X-rays, ultrasonic sound waves or electromagnetic waves. ಏನೆಲ್ಲ ಡಿಟೆಕ್ಟು ಮೆಷರ್ ಮಾಡುತ್ತೆ ಈ ವೇವ್ಸು, ಐ ಮೀನ್ ಈ ಸೆನ್ಸರ್ಸ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಸನ್ನ ಡಿಟೆಕ್ಟ್ ಮಾಡುತ್ತೆ, ಮೆಷರ್ ಕೂಡ ಮಾಡುತ್ತೆ. ಎಸ್, ಎಲೆಕ್ಟ್ರಿಕ್ ಫೀಲ್ಡ್ಸ್ನ, ಇನ್ಫ್ರಾರೆಡ್ ವೇವ್ಸು, ಅಲ್ಟ್ರಾವೈಲೆಟ್ ವೇವ್ಸ್ ಆಗಿರ್ಬೋದು, ಎಕ್ಸ್ರೇಸ್ ಆಗಿರ್ಬೋದು, ಅಲ್ಟ್ರಾಸಾನಿಕ್ ಸೌಂಡ್ ವೇವ್ಸ್ ಆಗಿರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿರ್ಬೋದು, ಇವನ್ನೆಲ್ಲ ಡಿಟೆಕ್ಟ್ ಮತ್ತು ಮೆಷರ್ ಮಾಡಲಿಕ್ಕೆ ವಿ ಕ್ಯಾನ್ ಯೂಸ್ ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್. ನೋಡೋಣ, ಸಮ್ ಆಫ್ ದಿ ಎಕ್ಸಾಂಪಲ್ ಡಿವೈಸಸ್ ಇದೆ ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ಗೆ, ಯಾವೆಲ್ಲ ಇವೆ ಅಂತ ನೋಡೋಣ. ಎಸ್, ಫಸ್ಟ್ ಟೈಪ್ ಆಫ್ ನಾನ್ ಟ್ಯಾಕ್ಟೈಲ್ ಸೆನ್ಸರ್ ಈಸ್ ಪ್ರಾಕ್ಸಿಮಿಟಿ ಸೆನ್ಸರ್. ಎಸ್, ಪ್ರಾಕ್ಸಿಮಿಟಿ ಸೆನ್ಸರ್ಗೆ ನೀವು ಅಲ್ಲೊಂದು ಪಿಕ್ಚರ್ ನೋಡ್ಬೋದು. ಇಟ್ ಈಸ್ ಅ ಮ್ಯಾಗ್ನೆಟಿಕ್ ಪ್ರಾಕ್ಸಿಮಿಟಿ ಸೆನ್ಸರ್. ಪ್ರಾಕ್ಸಿಮಿಟಿ ಸೆನ್ಸರ್ ಬಂದು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂತ ಕೂಡ ಕರಿಬೋದು. ನಾವು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಓದಬೇಕಾದ್ರೆ ವಿ ಹ್ಯಾವ್ ಸೀನ್ ದಿಸ್, ಕರೆಕ್ಟ್? ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಬಗ್ಗೆ ಓದಿದ್ವಿ. ಎಸ್, ಇಟ್ ಆಲ್ಸೋ ಕಮ್ಸ್ ಅಂಡರ್ ನಾನ್ ಟ್ಯಾಕ್ಟೈಲ್ ಸೆನ್ಸರ್. ಏನು ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅಂದರೆ ಅದೇನು ಮಾಡುತ್ತೆ, ಎಸ್, ವೆನೆವರ್ ರೋಬೋ ಮೂವ್ ಆಗೋವಾಗ ಆಬ್ಜೆಕ್ಟ್ ಏನಾನ ಕಾಣಿಸ್ತು ಅಂದರೆ ಅಲ್ಲಿ ಆಬ್ಜೆಕ್ಟ್ ಇದೆ ಅಂತ ಅದು ಸೆನ್ಸ್ ಮಾಡ್ಕೋಬೇಕು. ಸೆನ್ಸ್ ಮಾಡಿಕೊಂಡು ಇಟ್ ಶುಡ್ ಸೈಡ್ ಲೈನ್ ದಟ್ ಆಬ್ಜೆಕ್ಟ್ ಆರ್ ಎನಿಥಿಂಗ್, ಏನೇ ಆಗಿರ್ಬೋದು, ಅದ್ರ ನಿಯರ್ ಬೈ ಇದೆ ಅಂದಾಗ ಇಟ್ ಶುಡ್ ಸೆನ್ಸ್. ಆವಾಗ ನಾವು ವಿ ವಿಲ್ ಯೂಸ್ ದಿ ಪ್ರಾಕ್ಸಿಮಿಟಿ ಸೆನ್ಸರ್. ಎಸ್, ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಕ್ಯಾನ್ ಡಿಟೆಕ್ಟ್ ದಿ ಪ್ರೆಸೆನ್ಸ್ ಆಫ್ ನಿಯರ್ ಬೈ ಆಬ್ಜೆಕ್ಟ್ ವಿತೌಟ್ ಎನಿ ಫಿಸಿಕಲ್ ಕಾಂಟ್ಯಾಕ್ಟ್. ಅಂದರೆ ಆಬ್ಜೆಕ್ಟ್ ಜೊತೆ ಫಿಸಿಕಲ್ ಕಾಂಟ್ಯಾಕ್ಟ್ ಬರಲ್ಲ, ಕರೆಕ್ಟಾ? ಇವಾಗ ಅಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ರೋಬೋ ಶುಡ್ ಸೈಡ್ ಲೈನ್ ಇಟ್, ಅಂದರೆ ಅದು ಸೆನ್ಸ್ ಮಾಡ್ಕೋಬೇಕು. ಅಂಥ ಕೇಸಸಲ್ಲಿ ವಿ ವಿಲ್ ಯೂಸ್ ದಿ ಪ್ರಾಕ್ಸಿಮಿಟಿ sensors. Yes, this is also a external state sensor. We have studied there also. Next one ಬಂದು electro-optical sensor. ಏನು electro-optical sensor ಅಂದರೆ, ಯು ಕ್ಯಾನ್ ಸಿ ದಿ ಪಿಕ್ಚರ್. ಎಲೆಕ್ಟ್ರೋ-ಆಪ್ಟಿಕಲ್ ಸೆನ್ಸರ್ ಯಾವ ರೀತಿ ಇರುತ್ತೆ ಅಂತ. ಏನಕ್ಕೆ ಯೂಸ್ ಮಾಡ್ತೀವಿ ಎಲೆಕ್ಟ್ರೋ-ಆಪ್ಟಿಕಲ್? ಹೆಸರಲ್ಲೇ ಇದೆ ಎಲೆಕ್ಟ್ರೋ-ಆಪ್ಟಿಕಲ್ ಅಂತ. ಯಾವಾಗ ನಾವು ಲೈಟ್ನ ಕನ್ವರ್ಟ್ ಮಾಡಬೇಕು ಸಮ್ ಫಾರ್ಮ್ ಆಫ್ ಎನರ್ಜಿ, ಆವಾಗ ನಾವೇನು ಯೂಸ್ ಮಾಡ್ತೀವಿ? ಎಲೆಕ್ಟ್ರೋ-ಆಪ್ಟಿಕಲ್ ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ಎಸ್, electro-optical sensors are used whenever light needs to be converted to energy.
ಎಸ್ ಲೈಟ್ನ ಸಮ್ ಫಾರ್ಮ್ ಆಫ್ ಎನರ್ಜಿಗೆ ಕನ್ವರ್ಟ್ ಮಾಡಲಿಕ್ಕೆ ವಿ ಯೂಸ್ ಸಮ್ ಸೆನ್ಸರ್ ದಟ್ ಈಸ್ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್. Let's see the next type of non-tactile sensor. Yes, range imaging sensor. This is one of the good sensor actually, ಅಂದರೆ ರೇರ್ಲಿ ಯೂಸ್ಡ್ ಸೆನ್ಸರು. ಈ ಪ್ರಾಕ್ಸಿಮಿಟಿ ಸೆನ್ಸರ್ ಆಗಿರ್ಬೋದು, ಬೇರೆ ಇನ್ನೊಂದು ಸೆನ್ಸರ್ ಆಗಿರ್ಬೋದು, ಯೂಶ್ವಲಿ ನಾವು ಕೇಳಿರ್ತೀವಿ. ರೇಸ್ ಇಮೇಜಿಂಗ್ ಸೆನ್ಸರ್ ಏನಿದು, ಏನು ಮಾಡುತ್ತೆ ರೇಂಜ್ ಇಮೇಜಿಂಗ್ ಸೆನ್ಸರ್? ಈ ಕೆಳಗಡೆ ಡಯಾಗ್ರಾಮಲ್ಲಿ ನೋಡ್ಬೋದು, ಐ ಹ್ಯಾವ್ ಪುಟ್ ಸಮ್ ಡೈಮೆನ್ಷನ್ಸ್. ಸೆನ್ಸರ್ ಎಲ್ಲಿದೆ, ಲೇಸರ್ ಎಲ್ಲಿದೆ, ಲೇಸರ್ನಿಂದ ಸೆನ್ಸರ್ಗೆ ಎಷ್ಟು ಡಿಸ್ಟೆನ್ಸ್ ಅಂತೆಲ್ಲ ಕ್ಯಾಲ್ಕುಲೇಟ್ ಆಗ್ತಿದೆ ಅಲ್ಲಿ. You can see here, this is sensor, this is laser, ಇದಕ್ಕೆ ಡಿಸ್ಟೆನ್ಸು. ದೆನ್ ಆಲ್ಸೋ ಇದು ಬಂದು ಡೈಮೆನ್ಷನ್ಸ್, ಡೈಮೆನ್ಷನ್ಸ್ ಎಲ್ಲ. ಓಕೆ, ಲೆಟ್ಸ್ ಸಿ ರೇಂಜ್ ಇಮೇಜಿಂಗ್ ಸೆನ್ಸರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ರೇಂಜ್ imaging sensors collect three-dimensional coordinate data from visible surface of objects in the scene. ಅಂದರೆ 3 ಡೈಮೆನ್ಷನಲ್ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಸರ್ಫೇಸ್ ಮೇಲಿರೋ 3 ಡೈಮೆನ್ಷನಲ್ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೆನ್ಸರ್ಗೂ ಲೇಸರ್ಗೂ ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ಆಲ್ ದ ಡೈಮೆನ್ಷನ್ಸ್, ಅಲ್ಲಿಂದ ಎಷ್ಟು ಆ್ಯಂಗಲ್ ಆಗುತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ ವಿಲ್ ಸೇವ್. ಐ ಥಿಂಕ್ ಬೈ ದಿಸ್ ಟೈಮ್ ನಿಮಗೆ ಸೆನ್ಸರ್ ಅಂದರೆ ಏನು, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ಏನು, ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ಏನು, ಮತ್ತು ಟ್ಯಾಕ್ಟೈಲ್ ಸೆನ್ಸರ್ ಅಂದರೆ ಏನು, ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಅಂದರೆ ಏನು, ಟ್ಯಾಕ್ಟೈಲ್ ಸೆನ್ಸರ್ಸಲ್ಲಿ ಯಾವೆಲ್ಲ ಡಿವೈಸಸ್ ಬರುತ್ತೆ, ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸಲ್ಲಿ ಯಾವೆಲ್ಲ ಡಿವೈಸಸ್ ಬರುತ್ತೆ, ಇದೆಲ್ಲ ನೋಡಿರ್ತೀರ. ಎಸ್, ಏನು ಟ್ಯಾಕ್ಟೈಲ್ ಸೆನ್ಸರ್ ಅಂದರೆ, ಟ್ಯಾಕ್ಟೈಲ್ ಸೆನ್ಸರ್ಸ್ ಆರ್ ನಥಿಂಗ್ ಬಟ್ ಕಾಂಟ್ಯಾಕ್ಟ್ ಸೆನ್ಸರ್ಸ್. ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಅಂದರೆ ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಆರ್ ಕಾಂಟ್ಯಾಕ್ಟ್ಲೆಸ್ ಸೆನ್ಸರ್ಸ್. ಟ್ಯಾಕ್ಟೈಲ್ ಸೆನ್ಸರ್ಸ್ ಏನು ಮಾಡುತ್ತೆ, ವೆನೆವರ್ ಆಬ್ಜೆಕ್ಟ್ ಕಾಂಟ್ಯಾಕ್ಟಲ್ಲಿ ಬಂದಾಗ ಅದರಲ್ಲಿರೋ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳುತ್ತೆ. ನಾನ್ ಟ್ಯಾಕ್ಟೈಲ್ ಸೆನ್ಸರ್ ಏನು ಮಾಡುತ್ತೆ, ಇದು ಕಾಂಟ್ಯಾಕ್ಟಿಗೆ ಬಂದಿಲ್ಲ ಅಂದರೂ, ಕಾಂಟ್ಯಾಕ್ಟ್ಲೆಸ್ ಸೆನ್ಸರ್ ಆಗಿರೋದ್ರಿಂದ ಕಾಂಟ್ಯಾಕ್ಟ್ ಬರಲ್ಲ ಇದು, ಬಟ್ ದ ಆಬ್ಜೆಕ್ಟ್ ಅದು ಎಂಟೈರ್ ಇನ್ಫಾರ್ಮೇಷನ್ ಗ್ಯಾದರ್ ಆಗುತ್ತೆ ವೆನೆವರ್ ಇಟ್ ಕಮ್ಸ್ ನಿಯರ್ ಬೈ ದಟ್ ಆಬ್ಜೆಕ್ಟ್. ಕಾಂಟ್ಯಾಕ್ಟ್ ಇರಲ್ಲ ಬಟ್ ಇಟ್ ಕ್ಯಾನ್ ಗ್ಯಾದರ್ ಇನ್ಫಾರ್ಮೇಷನ್. ಮತ್ತು ಇದರಲ್ಲಿ ಟೈಪ್ಸ್ ನೋಡಿದ್ವಿ, ಅಂದರೆ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ ಯೂಸ್ ಮಾಡ್ಬೋದು ಟ್ಯಾಕ್ಟೈಲ್ಗೆ ಮತ್ತು ನಾನ್ ಟ್ಯಾಕ್ಟೈಲ್ಗೆ ಎಲ್ಲ. ಐ ಥಿಂಕ್ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ಇನ್ ದಿಸ್ ಸೆಷನ್. ಮತ್ತು ನೆಕ್ಸ್ಟು ಈ ಸೆಷನ್ದು ಸಮ್ ಆಫ್ ದಿ ಕ್ವಶನ್ಸ್ ಲಿಸ್ಟ್ ಔಟ್ ಮಾಡಿದ್ದೀನಿ. ಲೆಟ್ಸ್ ಸಿ ದಿ ಕ್ವಶನ್ಸ್ and wind up the session. Yes, first multiple choice question, contact sensors or ಯಾವುದು ಇದರಲ್ಲಿ ಕಾಂಟ್ಯಾಕ್ಟ್ ಸೆನ್ಸರ್ ಅಂತ. ಲೆಟ್ಸ್ ಸಿ ದಿ ಆಪ್ಷನ್. ಫಸ್ಟ್ ಒನ್ ಇಸ್ ಟ್ಯಾಕ್ಟೈಲ್ ಸೆನ್ಸರ್ಸ್, second one is internal sensors, third one is non-tactile sensors, and the fourth one is external sensors. ಆಗಲೇ ಹೇಳ್ದಂಗೆ tactile sensors or the contact sensors which gathers the information of the object when it is in the physical contact. ಕರೆಕ್ಟಾ? ಕಾಂಟ್ಯಾಕ್ಟ್ ಇದ್ದಾಗ ಮಾತ್ರ ಆಬ್ಜೆಕ್ಟ್ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ತವೆ ಯಾವು ಟ್ಯಾಕ್ಟೈಲ್ ಸೆನ್ಸರ್ಸ್. ಹಾಗಾಗಿ ವಿ ವಿಲ್ ಕಾಲ್ ಇಟ್ ದ ಟ್ಯಾಕ್ಟೈಲ್ ಸೆನ್ಸರ್ಸ್ ಆ್ಯಸ್ ದಿ ಕಾಂಟ್ಯಾಕ್ಟ್ ಸೆನ್ಸರ್ಸ್. ಲೆಟ್ಸ್ ಸಿ ದ ಆನ್ಸರ್ ಈಸ್ ಟ್ಯಾಕ್ಟೈಲ್ ಸೆನ್ಸರ್ಸ್. ಲೆಟ್ಸ್ ಸಿ ವೆದರ್ ಇಟ್ಸ್ ಕರೆಕ್ಟ್ ಆರ್ ನಾಟ್. Yes, contact sensors or tactile sensors. Let's see the next question. Non-contact sensors. ಏನು non-contact sensors ಅಂದರೆ, let's see the options given. First one ಬಂದು tactile sensors, second one ಬಂದು internal sensors, third one is non-tactile sensor, and the fourth one is external sensors. ಏನು non-tactile sensors ಅಂದರೆ, yes, non-tactile sensors are nothing but non-contact sensors. ಕರೆಕ್ಟಾ? ಏನು non-tactile ಅಂದರೆ, ವೆನೆವರ್ ದ ಸೆನ್ಸರ್ ಕಮ್ ಇನ್ ಕಾಂಟ್ಯಾಕ್ಟ್ ಅಂದರೆ ಕಾಂಟ್ಯಾಕ್ಟ್ಲೆಸ್
ಅದು ನಿಯರ್ ಬೈ ಹೋದಾಗಲೇ ಆಬ್ಜೆಕ್ಟ್ ವೆನ್ ಸೆನ್ಸರ್ ಕಮ್ ನಿಯರ್ ದ ಆಬ್ಜೆಕ್ಟ್ ಏನು ಮಾಡುತ್ತೆ, ಆಬ್ಜೆಕ್ಟ್ದು ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡುತ್ತೆ. ನೀಡ್ ನಾಟ್ ಟು ಬಿ ಇನ್ ಫಿಸಿಕಲ್ ಕಾಂಟ್ಯಾಕ್ಟ್, ಅಂದರೆ ಅದು ಫಿಸಿಕಲ್ ಕಾಂಟ್ಯಾಕ್ಟ್ಗೇನು ಹೋಗಬೇಕಾಗಿಲ್ಲ, ಬಟ್ ಇಟ್ ವಿಲ್ ಗ್ಯಾದರ್ ದಿ ಇನ್ಫಾರ್ಮೇಷನ್ ಆಫ್ ದಟ್ ಆಬ್ಜೆಕ್ಟ್. ಇಂಥವನ್ನೇನಂತ ಕರಿತೀವಿ, ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಅಂತೀವಿ. ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಏನಾಗುತ್ತೆ, ಇಲ್ಲಿ ಕಾಂಟ್ಯಾಕ್ಟಿಗೆ ಬರದೇ ಇರೋದ್ರಿಂದ ಏನಂತ ಕರಿತೀವಿ ನಾವು ಅದನ್ನು, ನಾನ್ ಕಾಂಟ್ಯಾಕ್ಟ್ ಸೆನ್ಸರ್ಸ್ ಅಂತ ಕರಿತೀವಿ. ಸೊ ದ ಆಪ್ಷನ್ ಮಸ್ಟ್ ಬಿ ನಾನ್ ಟ್ಯಾಕ್ಟೈಲ್ sensors. Let's see the answer. Non-contact sensors or non-tactile sensors. Let's see the next question. Proximity sensors is a type of ಏನು ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಈಸ್ ಎ ಟೈಪ್ ಆಫ್. ಏನು ಮಾಡುತ್ತೆ ಪ್ರಾಕ್ಸಿಮಿಟಿ ಸೆನ್ಸರ್ಸ್, ಸಮ್ ಆಬ್ಜೆಕ್ಟ್ಸ್ ನಿಯರ್ ಬೈ ಇದ್ದರೆ, ಅಂದರೆ ರೋಬೋ ಮೂವ್ ಆಗ್ತಿದೆ, ರೋಬೋಗೆ ಸಮ್ ಆಬ್ಜೆಕ್ಟ್ ಪಕ್ಕದಲ್ಲಿದೆ, ಇಟ್ ಶುಡ್ ಸೆನ್ಸ್, ಕರೆಕ್ಟಾ? ಇಟ್ ಶುಡ್ ಸೆನ್ಸ್ ಆ್ಯಂಡ್ ಇಟ್ ಶುಡ್ ಸೈಡ್ ಲೈನ್ ಇಟ್, ಕರೆಕ್ಟಾ? ಅಂಥ ಕೇಸಸಲ್ಲಿ ನಾವು ಪ್ರಾಕ್ಸಿಮಿಟಿ ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ಇದೇನು ಮಾಡುತ್ತೆ, ಇಫ್ ಇಟ್ ಸೀಸ್ ಆ್ಯನ್ ಆಬ್ಜೆಕ್ಟ್ ಆರ್ ಎನಿಥಿಂಗ್, ಅದರ ವೇಯಲ್ಲಿ ಅಡ್ಡ ಕಾಣಿಸಿದಾಗ ಇಟ್ ವಿಲ್ ಸೈಡ್ ಲೈನ್ ಇಟ್ ಆ್ಯಂಡ್ ಇಟ್ ವಿಲ್ ಗೋ. ಅದನ್ನು ಸೆನ್ಸ್ ಮಾಡಿಕೊಂಡು ಇಟ್ ವಿಲ್ ಸೈಡ್ ಲೈನ್ ಇಟ್. ಇದನ್ನು ಪ್ರಾಕ್ಸಿಮಿಟಿ ಸೆನ್ಸರ್ ಅಂತೀವಿ. ಬಟ್ ಪ್ರಾಕ್ಸಿಮಿಟಿ ಸೆನ್ಸರ್ ಈಸ್ ಎ ಟೈಪ್ ಆಫ್ ಯಾವ ಸೆನ್ಸರು ಅಂಡರ್ ವಿಚ್ ಇಟ್ ವಿಲ್ ಕಮ್ ಅಂತ ಕೇಳ್ತಿರೋದು ಕ್ವಶನ್ನು. ಲೆಟ್ಸ್ ಸಿ ದ ಆಪ್ಷನ್. ಫಸ್ಟ್ ಆಪ್ಷನ್ ಬಂದು ಇಟ್ಸ್ ಎ ಟ್ಯಾಕ್ಟೈಲ್ ಸೆನ್ಸರ್ಸ್, ಸೆಕೆಂಡ್ ಆಪ್ಷನ್ ಈಸ್ ಇಂಟರ್ನಲ್ ಸೆನ್ಸರ್, third option is non-tactile sensors, and the fourth option is external sensors. ಯಾವುದು ಇದರಲ್ಲಿ? ಪ್ರಾಕ್ಸಿಮಿಟಿ ಸೆನ್ಸರ್ ಅಂದರೆ ಕಾಂಟ್ಯಾಕ್ಟಿಗೆ ಬರಲ್ಲ, ಕರೆಕ್ಟಾ? ಅಲ್ಲಿ ದೂರದಲ್ಲಿ ಆಬ್ಜೆಕ್ಟ್ ಇರೋದನ್ನು ಸೆನ್ಸ್ ಮಾಡಿಕೊಂಡು ಅದರ ಪಕ್ಕದಿಂದ ಹೋಗ್ತಿದೆ ಅಂದರೆ ಆಬ್ಜೆಕ್ಟ್ ಜೊತೆ ಕಾಂಟ್ಯಾಕ್ಟಿಗೆ ಬರಲ್ಲ. ಸೊ ಇಟ್ ಮಸ್ಟ್ ಬಿ ನಾನ್ ಟ್ಯಾಕ್ಟೈಲ್ ಸೆನ್ಸರ್. ಮತ್ತು ಎಕ್ಸ್ಟರ್ನಲ್ ಸೆನ್ಸರ್ ಅಂದರೆ ಏನಾಗುತ್ತೆ, ಅದರದ್ದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಬಗ್ಗೆ ಅದು ಸೆನ್ಸ್ ಮಾಡ್ಕೋಬೇಕು. ಅಂದರೆ ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ಲಿ ಆಬ್ಜೆಕ್ಟ್ ಇದೆ ಅನ್ನೋದನ್ನು ಸೆನ್ಸ್ ಮಾಡ್ಕೋಬೇಕು. ಸೊ ಇಟ್ ಆಲ್ಸೋ ಕಮ್ ಅಂಡರ್ ಎಕ್ಸ್ಟರ್ನಲ್ ಸೆನ್ಸರ್. Proximity sensor also comes under non-tactile sensors and also external sensor. ಬಟ್ ಈ ಸೆಷನಲ್ಲಿ ನಾವು ವಿಲ್ ಬಿ ಲುಕಿಂಗ್ ಇಂಟು ಓನ್ಲಿ ಟ್ಯಾಕ್ಟೈಲ್ ಸೆನ್ಸರ್ಸ್ ಆ್ಯಂಡ್ ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್ ಆಗಿರೋದ್ರಿಂದ ಆನ್ಸರ್ ಮೈಟ್ ಬಿ ನಾನ್ ಟ್ಯಾಕ್ಟೈಲ್ ಸೆನ್ಸರ್. ಬಟ್ ಇಫ್ ದೇರ್ ಈಸ್ ಎ ಆಪ್ಷನ್ ಅಂದರೆ ಎಕ್ಸಾಮಲ್ಲಿ ನಾನ್ ಟ್ಯಾಕ್ಟೈಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆನ್ಸರ್ಸ್ ಅಂತಲೇ ಮೆನ್ಷನ್ ಮಾಡಬೇಕು. ಇಟ್ ಕಮ್ಸ್ ಅಂಡರ್ ಬೋತ್. ಲೆಟ್ಸ್ ಸಿ ದಿ ಆನ್ಸರ್. ಇಟ್ ಶುಡ್ ಬಿ ನಾನ್ ಟ್ಯಾಕ್ಟೈಲ್ ಸೆನ್ಸರ್. Yes, proximity sensors is a type of non-tactile sensors. Let's see the next question. Which of the following sensor used for converting light to energy? Yes, some sensors we will use for converting the light energy to some form of energy. ನಾವು ಆಗಲೇ ನೋಡಿದ್ವಿ. ಲೆಟ್ಸ್ ಸಿ ದಿ ಆಪ್ಷನ್. ಫಸ್ಟ್ ಒನ್ ಇಸ್ ಪ್ರಾಕ್ಸಿಮಿಟಿ ಸೆನ್ಸರ್, ಸೆಕೆಂಡ್ ಒನ್ ಇಸ್ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್, ಥರ್ಡ್ ಒನ್ ಇಸ್ ರೇಂಜ್ ಇಮೇಜಿಂಗ್ ಸೆನ್ಸರ್, ಆ್ಯಂಡ್ ದ ಫೋರ್ತ್ ಒನ್ ಇಸ್ ಆಲ್ ಆಫ್ ದಿ ಅಬೌವ್. ಏನು ಎಸ್ ಇವೆಲ್ಲನೂ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಆಗಿರ್ಬೋದು, ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್ ಆಗಿರ್ಬೋದು, ರೇಂಜ್ ಇಮೇಜಿಂಗ್ ಸೆನ್ಸರ್ಸ್ ಆಗಿರ್ಬೋದು. ನಾಲ್ಕು ಇಟ್ ಕಮ್ಸ್ ಅಂಡರ್ ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್. ಅಂದರೆ ಈ ನಾಲ್ಕಕ್ಕೂ ಆಬ್ಜೆಕ್ಟ್ ಕಾಂಟ್ಯಾಕ್ಟಲ್ಲಿ ಬರಬೇಕಾಗಿಲ್ಲ, ಇಟ್ ವಿಲ್ ಸೆನ್ಸ್. ಸೊ ವಿ ವಿಲ್ ಕಾಲ್ ಇಟ್ ಆಸ್ ಕಾಂಟ್ಯಾಕ್ಟ್ಲೆಸ್ ಸೆನ್ಸರ್ಸ್ ಆಲ್ಸೋ. ಇವು ಮೂರರಲ್ಲಿ ಯಾವುದು ಕನ್ವರ್ಟ್ ಮಾಡುತ್ತೆ ಲೈಟ್ ಟು ಸಮ್ ಫಾರ್ಮ್ ಆಫ್ ಎನರ್ಜಿ? ಎಸ್, ಇಟ್ಸ್ ನಥಿಂಗ್ ಬಟ್ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್. Let's see the answer. Yes, the electro-optical sensors or the sensors which are used for converting the light to energy. Let's see the next question. Which of the following sensor used for measuring linear motion? Let's see the option.
ಲೀನಿಯರ್ ಮೋಷನ್ಗೆ ಯಾವ್ದು ಸೆನ್ಸಸ್ ಯೂಸ್ ಮಾಡ್ತೀವಿ ಮೆಷರ್ ಮಾಡಲಿಕ್ಕೆ ಅಂತ? ಆಪ್ಷನ್ಸ್ ಇಸ್ ಫೋರ್ಸ್ ಸೆನ್ಸಸ್, ಸೆಕೆಂಡ್ ಒನ್ ಇಸ್ ಟಾರ್ಕ್ ಸೆನ್ಸರ್, third one is touch sensor, and the fourth one is position sensor. Yes, this is I think position sensor. We will use the position sensor for measuring the linear motion. Let's see the answer, which sensor use ಮಾಡ್ಕೋತೀವಿ ಅಂತ. Yes, position sensors are used for measuring the linear motion. I think by this time ನಿಮಗೆ ಟ್ಯಾಕ್ಟೈಲ್ ಸೆನ್ಸರ್ ಅಂದರೆ ಏನು, ನಾನ್ ಟ್ಯಾಕ್ಟೈಲ್ ಸೆನ್ಸರ್ ಅಂದರೆ ಏನು, ಕಾಂಟ್ಯಾಕ್ಟ್ ಸೆನ್ಸರ್ ಅಂದರೆ ಏನು, ಕಾಂಟ್ಯಾಕ್ಟ್ಲೆಸ್ ಸೆನ್ಸರ್ ಅಂದರೆ ಏನು, ಅದರಲ್ಲಿ ಯಾವೆಲ್ಲ ಡಿವೈಸಸ್ ಬರುತ್ತೆ, ವಿಚ್ ಆಲ್ ಡಿವೈಸಸ್ ಕಮ್ಸ್ ಅಂಡರ್ ಟ್ಯಾಕ್ಟೈಲ್ ಆರ್ ಕಾಂಟ್ಯಾಕ್ಟ್ ಸೆನ್ಸರ್ಸ್, ವಿಚ್ ಆಲ್ ಕಮ್ ಅಂಡರ್ ನಾನ್ ಟ್ಯಾಕ್ಟೈಲ್ ಆರ್ ಕಾಂಟ್ಯಾಕ್ಟ್ಲೆಸ್ ಸೆನ್ಸರ್ ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದೀರಾ. I hope you people have understood this session. Thank you.